ಸ್ನೇಹಿತರೆ, ಅಮೆರಿಕ ಅಧ್ಯಕ್ಷರ ಒಂದು ದಿನದ ಊಟದ ಹಿಂದೆ ನಡೆಯುವ ರಹಸ್ಯ ಯುದ್ಧದ ಬಗ್ಗೆ ತಿಳಿದರೆ ನೀವು ಆಘಾತಗೊಳ್ಳುತ್ತೀರಿ. ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯ ಜೀವನ ಕೇವಲ ಒಂದು ಪ್ಲೇಟ್ ಆಹಾರದಿಂದಲೇ ಅಪಾಯಕ್ಕೆ ಸಿಲುಕಬಹುದು. ಚರಿತ್ರೆಯಲ್ಲಿ ಎಷ್ಟೋ ಅಧ್ಯಕ್ಷರು ವಿಷಪೂರಿತ ನೀರು, ಸಂದೇಹಾಸ್ಪದ ಆಹಾರಗಳಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ಅಥವಾ ತೀವ್ರ ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಆ ಬೆದರಿಕೆಗಳು ಇಂದಿಗೂ ಮುಂದುವರಿಯುತ್ತಿವೆ. ರಿಸಿನ್ನಂತಹ ವಿಷಗಳನ್ನು ಮೇಲ್ಮೂಲಕ ಕಳುಹಿಸಿದ ಘಟನೆಗಳು, ಟ್ರಕ್ ಡ್ರೈವರ್ಗಳಿಂದ ಫಾರ್ಮರ್ಗಳವರೆಗೆ ನಡೆಯುವ ಬ್ಯಾಕ್ಗ್ರೌಂಡ್ ಚೆಕ್ಗಳು, ಇವೆಲ್ಲವೂ ಕೇವಲ ಒಬ್ಬ ವ್ಯಕ್ತಿಯನ್ನು ರಕ್ಷಿಸುವುದಕ್ಕಾಗಿ ಅಲ್ಲ. ಇದು ದೇಶದ ಭದ್ರತೆ, ಪ್ರಪಂಚದ ಸ್ಥಿರತೆಯ ಮೇಲೆ ಬೀಳುವ ಪ್ರಭಾವ. ಆದರೆ ಆ ಯುದ್ಧ ಎಂದಿಗೂ ಹೊರ ಪ್ರಪಂಚದ ಕಣ್ಣುಗಳ ಮುಂದೆ ಕಾಣಿಸುವುದಿಲ್ಲ. ವೈಟ್ ಹೌಸ್ನಲ್ಲಿ ಒಂದು ರಹಸ್ಯ ಅಡುಗೆ ಮನೆ ಇದೆ. ಒಂದು ಊಟವನ್ನು ತಯಾರಿಸಲು ಹಿಂದೆ 30 ಮಂದಿ ಸಿಬ್ಬಂದಿ ಯುದ್ಧ ಸಾಗುತ್ತದೆ. ಊಹಿಸಿ ನೋಡಿ, ನೀವು ಡಿನ್ನರ್ ಟೇಬಲ್ ಬಳಿ ಕುಳಿತು ಸಾಮಾನ್ಯ ಬರ್ಗರ್ ಅಥವಾ ಸ್ಟೀಕ್ ತಿನ್ನುತ್ತಿದ್ದೀರಿ. ಆದರೆ ಆ ಸಾಮಾನ್ಯ ಆಹಾರವು ನಿಮ್ಮ ಪ್ಲೇಟ್ಗೆ ತಲುಪುವ ಮುನ್ನ ಅದಕ್ಕೆ 30 ಮಂದಿ ಸಿಬ್ಬಂದಿಯ ಪರ್ಯವೇಕ್ಷಣೆ, 96 ಗಂಟೆಗಳ ರಹಸ್ಯ ಕೆಲಸ, ಅಣು ಕ್ಷಿಪಣಿಗಳಿಗಿಂತಲೂ ಕಠಿಣವಾದ ಭದ್ರತಾ ವ್ಯವಸ್ಥೆಗಳನ್ನು ದಾಟಬೇಕಾಗುತ್ತದೆ. ಇದು ಸೈನ್ಸ್ ಫಿಕ್ಷನ್ ಸಿನಿಮಾ ತರಹ ಅನಿಸಬಹುದು, ಆದರೆ ಇದು ಅಮೆರಿಕ ಅಧ್ಯಕ್ಷರಿಗೆ ಪ್ರತಿದಿನ ನಡೆಯುವ ನಿಜವಾದ ವಾಸ್ತವ. ವೈಟ್ ಹೌಸ್ನ ಚೀಕಟಿ ಬೇಸ್ಮೆಂಟ್ನಲ್ಲಿ ಪ್ರತಿದಿನ ಒಂದು ನಿಶ್ಶಬ್ದ ಯುದ್ಧ ನಡೆಯುತ್ತದೆ. ಹೊರ ಪ್ರಪಂಚ ಅದನ್ನು ಎಂದಿಗೂ ಗಮನಿಸುವುದಿಲ್ಲ. ಆದರೆ ಆ ಯುದ್ಧದ ಹಿಂದಿನ ಕಥೆ ಬಹಳ ಆಸಕ್ತಿಕರವಾಗಿದೆ. ಡೊನಾಲ್ಡ್ ಟ್ರಂಪ್ ಒಂದು ಊಟದ ಹಿಂದಿನ ಅವಿಶ್ವಸನೀಯ ರಹಸ್ಯಗಳನ್ನು ಇಂದು ನಾವು ಒಟ್ಟಿಗೆ ನೋಡೋಣ. ಈ ರಹಸ್ಯ ಎಲ್ಲಿಂದ ಆರಂಭವಾಯಿತು? 1948-52ರಲ್ಲಿ ಟ್ರೂಮನ್ ಅಧ್ಯಕ್ಷರ ಕಾಲದಲ್ಲಿ ವೈಟ್ ಹೌಸ್ ಪೂರ್ತಿ ಪುನರ್ನಿರ್ಮಾಣವಾಯಿತು. ಬೇಸ್ಮೆಂಟ್ ಆಳ ಹೆಚ್ಚಿಸಿ, ಸ್ಟೀಲ್ ಫ್ರೇಮ್ ಹಾಕಿ ಸಬ್ ಬೇಸ್ಮೆಂಟ್ ಲೆವೆಲ್ಗಳನ್ನು ಸೇರಿಸಿದರು. ಅದು ಕೇವಲ ನಿರ್ಮಾಣವಲ್ಲ, ಭದ್ರತಾ ಬಲೋಪೇತ. 1951ರಲ್ಲಿ ಪ್ರೆಸಿಡೆನ್ಷಿಯಲ್ ಫುಡ್ ಸರ್ವಿಸ್ ರಚನೆಯಾಯಿತು. ನೇವಿ ನೇತೃತ್ವದ ಈ ವಿಭಾಗ ಅಧ್ಯಕ್ಷರ ಆಹಾರವನ್ನು ಪ್ರಪಂಚದಾದ್ಯಂತ ಸರಬರಾಜು ಮಾಡುತ್ತದೆ. ಆದರೆ ಒಂದು ಸಣ್ಣ ತಪ್ಪುವಾದರೆ ಅಧ್ಯಕ್ಷರ ಆರೋಗ್ಯ ಹಾಳಾಗುವುದರ ಮೂಲಕ ದೇಶದ ನಾಯಕತ್ವ ಸಂಕಷ್ಟಕ್ಕೆ ಸಿಲುಕುತ್ತದೆ. ಮಾರುಕಟ್ಟೆಗಳು ಕುಸಿಯುತ್ತವೆ, ಅಂತಾರಾಷ್ಟ್ರೀಯ ಸಂಬಂಧಗಳು ದೆಬ್ಬತಿಂಗುತ್ತವೆ. ಇದು ನಡೆಯದಂತೆ ನೋಡಿಕೊಳ್ಳಲು ಈ ವ್ಯವಸ್ಥೆ ರಚನೆಯಾಯಿತು. ವೈಟ್ ಹೌಸ್ ಅಡುಗೆ ಮನೆ ಸಾಮಾನ್ಯ ಅಡುಗೆ ಮನೆ ಅಲ್ಲ. ಡಿನ್ನರ್ ಆರಂಭವಾಗುವ ಮುನ್ನವೇ ಒಬ್ಬ ಪ್ರಧಾನ ಶೆಫ್ನೊಂದಿಗೆ 29 ಮಂದಿ ಸಿಬ್ಬಂದಿ ಸೈನಿಕ ಆಪರೇಷನ್ ತರಹ ಕೆಲಸ ಆರಂಭಿಸುತ್ತಾರೆ. ಪ್ರತಿ ಸಣ್ಣ ವಿವರವನ್ನು ಒಂದು ಸ್ಪ್ರೆಡ್ಶೀಟ್ನಲ್ಲಿ ಬರೆದಿಡುತ್ತಾರೆ. ಯಾವ ಸಮಯಕ್ಕೆ ಯಾವ ಪದಾರ್ಥ ಬರುತ್ತದೆ, ಯಾವ ಓವನ್ನಲ್ಲಿ ಏನು ಬೇಯಿಸಬೇಕು, ನಿಖರವಾದ ಉಷ್ಣತೆ ಎಷ್ಟಿರಬೇಕು. 1 ಸೆಕೆಂಡ್ ತಪ್ಪಿದರೂ ಸಂಪೂರ್ಣ ಭದ್ರತಾ ವ್ಯವಸ್ಥೆ ಅಪಾಯಕ್ಕೆ ಸಿಲುಕುತ್ತದೆ. ಇದು ಪ್ರಪಂಚದಲ್ಲೇ ಅತ್ಯಂತ ಸುರಕ್ಷಿತ ಅಡುಗೆ ಮನೆಗಳಲ್ಲಿ ಒಂದು. ಇಲ್ಲಿ ಅಡುಗೆ ಮಾಡುವುದಕ್ಕಿಂತ ಭದ್ರತೆಗೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಾರೆ. ಅಧ್ಯಕ್ಷರ ಟರ್ಕಿ ಬಗ್ಗೆ ನೀವು ಬಹುಶಃ ಕೇಳಿರಬಹುದು. ಆದರೆ ಆ ಟರ್ಕಿ ಪಕ್ಷಿಗಳು ವೈಟ್ ಹೌಸ್ಗೆ ಬರುವ ಮುನ್ನ ತಿಂಗಳುಗಳ ಕಾಲ ವಿಶೇಷ ತರಬೇತಿ ಪಡೆಯುತ್ತವೆ ಎಂದು ನಿಮಗೆ ತಿಳಿದಿದೆಯಾ? ನ್ಯಾಷನಲ್ ಟರ್ಕಿ ಫೆಡರೇಷನ್ ಅವುಗಳಿಗೆ ಲಕ್ಸುರಿ ಹೋಟೆಲ್ ರೂಮ್ಗಳನ್ನು ಬುಕ್ ಮಾಡಿಡುತ್ತದೆ. ಅಲ್ಲಿ ಅವುಗಳಿಗೆ ಬಹಳ ಸೌಕರ್ಯವಂತವಾಗಿರುತ್ತದೆ. ಕ್ಯಾಮರಾ, ಫ್ಲಾಶ್ ಲೈಟ್ಗಳು ಅಥವಾ ದೊಡ್ಡ ಶಬ್ದಗಳು ಬಂದರೂ ಹೆದರದಂತೆ ಅವುಗಳಿಗೆ ತರಬೇತಿ ನೀಡುತ್ತಾರೆ. ಇಲ್ಲಿ ಆಸಕ್ತಿಕರವಾದ ವಿಷಯ ಏನೆಂದರೆ, ಅವುಗಳಿಗೆ ವಿವಿಧ ರೀತಿಯ ಸಂಗೀತ ಕೇಳಿಸುತ್ತಾರೆ. ಕ್ಲಾಸಿಕಲ್ ಮ್ಯೂಸಿಕ್ ಕೇಳಿಸಿದರೆ ಅವುಗಳ ಮನಸ್ಸು ಪ್ರಶಾಂತವಾಗಿರುತ್ತದೆ. ಇನ್ನು ಕೆಲವು ರೀತಿಯ ಸಂಗೀತ ಕೇಳಿಸಿದರೆ ಅವುಗಳ ಸ್ವಭಾವ ಕೋಪಗೊಳ್ಳುತ್ತದೆ. ಅತ್ಯಂತ ವಿಚಿತ್ರವಾದ ವಿಷಯ ಏನೆಂದರೆ, ಲೈವ್ ಪ್ರಸಾರದ ಸಮಯದಲ್ಲಿ ಯಾವುದೇ ಅಸೌಕರ್ಯವಾಗದಂತೆ ಈವೆಂಟ್ ಮುನ್ನ 12 ಗಂಟೆಗಳ ಕಾಲ ಅವುಗಳಿಗೆ ಏನೂ ತಿನ್ನಿಸುವುದಿಲ್ಲ. ಈ ಟರ್ಕಿ ಸಂಪ್ರದಾಯ 1947ರಲ್ಲಿ ಟ್ರೂಮನ್ ಕಾಲದಿಂದ ಆರಂಭವಾಯಿತು. ಅಂದಿನಿಂದ ಪ್ರತಿ ವರ್ಷ ನ್ಯಾಷನಲ್ ಟರ್ಕಿ ಫೆಡರೇಷನ್ ಈ ಪಕ್ಷಿಗಳನ್ನು ಆಯ್ಕೆ ಮಾಡಿ ಅವುಗಳಿಗೆ ಜನರ ಸೂಚನೆಗಳೊಂದಿಗೆ ಹೆಸರು ನೀಡಿ ಅಧ್ಯಕ್ಷರು ಕ್ಷಮಾಪಣೆ ಕೇಳುತ್ತಾರೆ. ಆದರೆ ಇದು ಕೇವಲ ಆಚಾರವಲ್ಲ. ಲೈವ್ ಟಿವಿಯಲ್ಲಿ ಕಾಣಿಸುವ ಈ ಪಕ್ಷಿಗಳು ಯಾವುದೇ ಹೆದರಿಕೆಗೆ ಒಳಗಾದರೆ ಆ ಘಟನೆ ಅಧ್ಯಕ್ಷರ ಇಮೇಜನ್ನು ದೆಬ್ಬತಿನ್ನುತ್ತದೆ. ಜನರ ಮನಸ್ಸಿನಲ್ಲಿ ಅನಗತ್ಯ ಸಂದೇಹಗಳು ಎದ್ದೇಳುತ್ತವೆ. ಅದಕ್ಕಾಗಿಯೇ ಈ ತರಬೇತಿ. ಒಂದು ಸಣ್ಣ ಅಸೌಕರ್ಯವೂ ನಡೆಯದಂತೆ ನೋಡಿಕೊಳ್ಳಲು ತಿಂಗಳುಗಳ ಕಾಲ ಕೆಲಸ ನಡೆಯುತ್ತದೆ. ಇದು ನಡೆಯದಿದ್ದರೆ ಏನಾಗುತ್ತದೆ? ಒಂದು ಸಾಮಾನ್ಯ ಈವೆಂಟ್ ಕೂಡ ರಾಷ್ಟ್ರೀಯ ಮಟ್ಟದ ವಿವಾದವಾಗಿ ಮಾರ್ಪಡುತ್ತದೆ. ಅಧ್ಯಕ್ಷರ ನಾಯಕತ್ವವನ್ನು ಪ್ರಶ್ನಿಸುವ ವಾತಾವರಣ ಸೃಷ್ಟಿಯಾಗುತ್ತದೆ. ಯಾವುದೇ ತರಕಾರಿ ಅಥವಾ ಮಾಂಸವಾಗಲಿ ಅಡುಗೆ ಮನೆಗೆ ಬರುವ ಮುನ್ನ ಅದರ ಪೂರ್ಣ ಹಿನ್ನೆಲೆಯನ್ನು ಪರಿಶೀಲಿಸುತ್ತಾರೆ. ಫಾರ್ಮ್ ಯಜಮಾನನಿಂದ ಟ್ರಕ್ ಡ್ರೈವರ್ವರೆಗೆ ಎಲ್ಲರ ಬ್ಯಾಕ್ಗ್ರೌಂಡ್ ಅನ್ನು ಸೀಕ್ರೆಟ್ ಸರ್ವಿಸ್ ಅಧಿಕಾರಿಗಳು ಪೂರ್ತಿಯಾಗಿ ಪರಿಶೀಲಿಸುತ್ತಾರೆ. ಡೆಲಿವರಿ ಟ್ರಕ್ ಮಾರ್ಗದಲ್ಲಿ ಯಾವುದೇ ಅನಧಿಕೃತ ಸ್ಥಳದಲ್ಲಿ ಕೇವಲ 1 ಕ್ಷಣವೂ ನಿಲ್ಲುವುದಾದರೆ ಸಂಪೂರ್ಣ ಆಹಾರ ಶಿಪ್ಮೆಂಟ್ ಅನ್ನು ತಕ್ಷಣ ತಿರಸ್ಕರಿಸುತ್ತಾರೆ. ಒಳಗೆ ಬಂದ ನಂತರ ಆ ಆಹಾರವನ್ನು ಮೆಟಲ್ ಡಿಟೆಕ್ಟರ್ ಮೂಲಕ ರಾಸಾಯನಿಕ ಪರೀಕ್ಷೆಗಳು ಮತ್ತು ರೇಡಿಯೇಷನ್ ಚೆಕ್ಗಳನ್ನು ಮಾಡುತ್ತಾರೆ. ಸಣ್ಣ ಲೋಪ ಕಂಡುಬಂದರೂ
ಅಥವಾ ಯಾವುದೇ ಬದಲಾವಣೆಯಾಗಿರುವ ಸಂದೇಹ ಬಂದರೂ ಆ ಆಹಾರವನ್ನು ತಕ್ಷಣ ತೆಗೆದುಹಾಕುತ್ತಾರೆ. ಇಲ್ಲಿ ಸೀಕ್ರೆಟ್ ಸರ್ವಿಸ್ ಪಾತ್ರ ಬಹಳ ಮುಖ್ಯ. ಪ್ರೆಸಿಡೆನ್ಷಿಯಲ್ ಫುಡ್ ಸರ್ವಿಸ್ ಸಿಬ್ಬಂದಿ ಸಾಮಾನ್ಯ ಸ್ಟೋರ್ಗಳಿಂದ ಆಹಾರ ಖರೀದಿಸುತ್ತಾರೆ, ಆದರೆ ಸೀಕ್ರೆಟ್ ಸರ್ವಿಸ್ ಯಾವಾಗಲೂ ಅವರ ಜೊತೆಯಲ್ಲಿರುತ್ತದೆ. ಒಂದು ವೆಂಡರ್ ಕೂಡ ಮುಂಚಿತವಾಗಿ ವೆಟ್ ಆಗುತ್ತಾನೆ. ಈ ವ್ಯವಸ್ಥೆ 1951ರಿಂದಲೂ ಮುಂದುವರಿಯುತ್ತಿದೆ. ಆದರೆ ಇದು ಏಕೆ ಇಷ್ಟು ಕಠಿಣ? ಚರಿತ್ರೆಯಲ್ಲಿ ಜಾಚರಿ ಟೇಲರ್ನಂತಹ ಅಧ್ಯಕ್ಷರು ಸಂದೇಹಾಸ್ಪದ ಆಹಾರದಿಂದ ಮೃತಪಟ್ಟಿದ್ದಾರೆ ಎಂಬ ಸಂದೇಹಗಳಿವೆ. ಆಧುನಿಕ ಕಾಲದಲ್ಲಿ ರಿಸಿನ್ ಪತ್ರಗಳು ಟ್ರಂಪ್ಗೆ 2018-2020ರಂಜಿ ಬಂದವು. ಒಂದು ಸಣ್ಣ ಲೋಪ ದೇಶದ ನಾಯಕತ್ವವನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತದೆ. ಆರೋಗ್ಯ ಸಮಸ್ಯೆ ಬಂದ ತಕ್ಷಣ ವೈದ್ಯಕೀಯ ಸಂಕಷ್ಟ, ಮೀಡಿಯಾ ಹಡಾವುಡು, ಶತ್ರು ದೇಶಗಳು ಲಾಭ ಪಡೆಯುವ ಅವಕಾಶ, ಇದು ಚೈನ್ ರಿಯಾಕ್ಷನ್. ಈ ವ್ಯವಸ್ಥೆ ಇಲ್ಲದಿದ್ದರೆ ಅಧ್ಯಕ್ಷರು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ದೇಶವೇ ಬಲಹೀನವಾಗುತ್ತದೆ. ಅಡುಗೆ ಮನೆಯಿಂದ ಅಧ್ಯಕ್ಷರ ಡೈನಿಂಗ್ ಟೇಬಲ್ವರೆಗೆ ಆಹಾರವನ್ನು ಕೊಂಡೊಯ್ಯುವುದು ಒಂದು ಹೈ ವೋಲ್ಟೇಜ್ ರಹಸ್ಯ ಮಿಷನ್ ತರಹ ಇರುತ್ತದೆ. ಪ್ರತಿ ಆಹಾರ ಪದಾರ್ಥವನ್ನು ನಿಖರವಾದ ಉಷ್ಣತೆಯಲ್ಲೇ ಬೇಯಿಸಬೇಕು. ಉದಾಹರಣೆಗೆ, ಸ್ಟೀಕ್ ಅನ್ನು ಸರಿಯಾಗಿ 165 ಡಿಗ್ರಿ ಫ್ಯಾರನ್ಹೀಟ್ನಲ್ಲಿ ಬೇಯಿಸದಿದ್ದರೆ ಅದನ್ನು ಎಂದಿಗೂ ಸರ್ವ್ ಮಾಡುವುದಿಲ್ಲ. ಅಡುಗೆ ಆರಂಭವಾದ ನಂತರ ಸಿಬ್ಬಂದಿ 13 ಗಂಟೆಗಳವರೆಗೆ ಹೊರಗೆ ಹೋಗುವಂತಿಲ್ಲ. ಟಾಯ್ಲೆಟ್ಗೂ ಹೋಗಲು ಅನುಮತಿಯಿಲ್ಲ. ಗುಣಮಟ್ಟಕ್ಕಾಗಲಿ ಭದ್ರತೆಗಾಗಲಿ ಸಣ್ಣ ಅಪಾಯವನ್ನು ಅನುಮತಿಸುವುದಿಲ್ಲ. ನೇವಿ ಕ್ಯುಲಿನರಿ ಸ್ಪೆಷಲಿಸ್ಟ್ಗಳು ಈ ಕೆಲಸ ಮಾಡುತ್ತಾರೆ. ಅವರಿಗೆ ಟಾಪ್ ಸೀಕ್ರೆಟ್ ಪ್ರೆಸಿಡೆನ್ಷಿಯಲ್ ಪ್ರಾಕ್ಸಿಮಿಟಿ ಕ್ಲಿಯರೆನ್ಸ್ ಇರಬೇಕು. ಕುಟುಂಬ, ಆರ್ಥಿಕ, ಮನೋವೈಜ್ಞಾನಿಕ ಚೆಕ್ಕುಗಳು 1 ವರ್ಷ ತೆಗೆದುಕೊಳ್ಳುತ್ತವೆ. ಅಡುಗೆ ಮನೆಯಲ್ಲಿ ಯಾರೂ ಶ್ಯಾಡೋ ಮಾಡುವುದಿಲ್ಲ, ಆದರೆ ಪ್ರತಿ ಅಡುಗೆಯನ್ನು ಮಾನಿಟರ್ ಮಾಡುತ್ತಾರೆ. ಈ 13 ಗಂಟೆಗಳ ಲಾಕ್ಡೌನ್ ಒಂದು ಸಣ್ಣ ರಿಸ್ಕ್ ಕೂಡ ತೆಗೆದುಕೊಳ್ಳಬಾರದು ಎಂದು ಹೇಳುತ್ತದೆ. ಒಮ್ಮೆ ಆಹಾರ ಸರ್ವ್ ಆದ ನಂತರ ಏನಾದರೂ ಆದರೆ ಅಧ್ಯಕ್ಷರ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತದೆ. ಪಾಲಿಸಿಗಳು ಬದಲಾಗಬಹುದು. ದೇಶವೇ ಆರ್ಥಿಕವಾಗಿ, ರಾಜಕೀಯವಾಗಿ ದೆಬ್ಬತಿಂಗುತ್ತದೆ. ಇದು ನಡೆಯದೇ ಇರುವುದರಿಂದಲೇ ಅಮೆರಿಕ ನಾಯಕತ್ವ ಸ್ಥಿರವಾಗಿರುತ್ತದೆ. ಅಧ್ಯಕ್ಷರು ಎಂದು ಅವರ ಊಟಗಳೆಲ್ಲವೂ ಜನರ ಹಣದಿಂದ ಬರುತ್ತವೆ ಎಂದು ನೀವು ಭಾವಿಸಬಹುದು. ಆದರೆ ಸತ್ಯ ಅದಕ್ಕೆ ಪೂರ್ತಿ ವಿರುದ್ಧ. ಅಧ್ಯಕ್ಷರು ತಾವು ಮತ್ತು ತಮ್ಮ ಕುಟುಂಬದ ವೈಯಕ್ತಿಕ ಊಟಗಳಿಗಾಗಿ ತಮ್ಮ ಸ್ವಂತ ಜೇಬಿನಿಂದಲೇ ಖರ್ಚು ಮಾಡುತ್ತಾರೆ. ತಿಂಗಳ ಕೊನೆಯಲ್ಲಿ ವೈಟ್ ಹೌಸ್ ಮ್ಯಾನೇಜರ್ ಬಿಲ್ ಕೊಡುತ್ತಾರೆ. ಆ ಬಿಲ್ ಮೊತ್ತವನ್ನು ಅಧ್ಯಕ್ಷರ ಸಂಬಳದಿಂದ ಕಳೆಯುತ್ತಾರೆ. ಇದು ಕೇವಲ ಖರ್ಚು ಅಲ್ಲ, ಜವಾಬ್ದಾರಿತನ. ಅಧ್ಯಕ್ಷರು ಕೂಡ ಸಾಮಾನ್ಯ ಪ್ರಜೆಯಂತೆ ತಮ್ಮ ಹಣವನ್ನು ಖರ್ಚು ಮಾಡುತ್ತಾರೆ. ಇದು ವ್ಯವಸ್ಥೆಯನ್ನು ಬಲಪಡಿಸುತ್ತದೆ, ಜನರು ನಂಬಿಕೆ ಕಳೆದುಕೊಳ್ಳದಂತೆ ನೋಡಿಕೊಳ್ಳುತ್ತದೆ. ಆದರೆ ಈ ಬಿಲ್ಲಿನ ಹಿಂದಿನ ಒತ್ತಡವೆಷ್ಟೋ? ಒಂದು ಸಣ್ಣ ಲೋಪದಿಂದ ಸಂಪೂರ್ಣ ಸಿಸ್ಟಮ್ ಪ್ರಶ್ನಾರ್ಥಕವಾಗುತ್ತದೆ. ಅಧ್ಯಕ್ಷರು ತಮ್ಮ ಊಟ ಮುಗಿಸಿ ಟೇಬಲ್ನಿಂದ ಎದ್ದು ಹೋದರೂ ಆ ಒಂದು ಪ್ಲೇಟ್ ಸೂಪ್ ಅಥವಾ ಬರ್ಗರ್ ಹಿಂದೆ ಎಷ್ಟು ಕಷ್ಟ, ಎಷ್ಟು ಒತ್ತಡ, ಎಷ್ಟು ನಿಖರತೆ ಇದೆ ಎಂದು ಬಹುಶಃ ಅವರಿಗೂ ಪೂರ್ತಿಯಾಗಿ ತಿಳಿದಿರುವುದಿಲ್ಲ. ವೈಟ್ ಹೌಸ್ ಅಡುಗೆ ಮನೆಯ ಆ ನಿಶ್ಶಬ್ದ ಯೋಧರು ಪ್ರತಿದಿನ ಅಸಾಧ್ಯವಾದ ಕೆಲಸವನ್ನು ಸಾಧ್ಯವಾಗಿಸುತ್ತಿದ್ದಾರೆ. ಈ ವ್ಯವಸ್ಥೆ ಜನರ ಮೇಲೆ, ದೇಶಗಳ ಮೇಲೆ, ವ್ಯವಸ್ಥೆಗಳ ಮೇಲೆ ಯಾವ ಪ್ರಭಾವ ಬೀರುತ್ತದೆ? ಇದು ಅಮೆರಿಕ ಭದ್ರತಾ ವ್ಯವಸ್ಥೆಯ ಬಲವನ್ನು ತೋರಿಸುತ್ತದೆ. ಶತ್ರು ದೇಶಗಳು ಯೋಚಿಸುವಂತೆ ಮಾಡುತ್ತದೆ. ಒಬ್ಬ ಅಧ್ಯಕ್ಷರ ಭದ್ರತೆ ದೇಶದ ಸ್ಥಿರತೆಗೆ ಮೂಲ. ಇದು ಇಲ್ಲದಿದ್ದರೆ ಲೀಡರ್ಶಿಪ್ ಗ್ಯಾಪ್ ಉಂಟಾಗಿ ಆರ್ಥಿಕ ಮಾರುಕಟ್ಟೆಗಳು ಕುಸಿದುತ್ತವೆ, ಅಂತಾರಾಷ್ಟ್ರೀಯ ಒಪ್ಪಂದಗಳು ದೆಬ್ಬತಿಂಗುತ್ತವೆ. ಇದು ಒಬ್ಬ ವ್ಯಕ್ತಿಗಾಗಿ ಅಲ್ಲ, ಪ್ರಪಂಚ ಶಕ್ತಿ ಸಮತೋಲನಕ್ಕಾಗಿ. ಆದರೆ ಈ ಯೋಧರು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಬಹುಶಃ ಯಾರಿಗೂ ತಿಳಿಯದು. ಒಂದು ತಪ್ಪು ನಡೆದರೆ ಏನಾಗುತ್ತದೆ? ದೇಶವೇ ಸಂಕಷ್ಟಕ್ಕೆ ಸಿಲುಕುತ್ತದೆ. ಅದಕ್ಕಾಗಿಯೇ ಈ ನಿಶ್ಶಬ್ದ ಯುದ್ಧ ಮುಂದುವರಿಯುತ್ತಿದೆ. ಅಮೆರಿಕ ಅಧ್ಯಕ್ಷರ ಈ ಅಸಾಧಾರಣ ಊಟ ಭದ್ರತೆಯ ಬಗ್ಗೆ ನಿಮಗೇನನಿಸುತ್ತದೆ? ಕಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಆಸಕ್ತಿಕರ ವಿಷಯಗಳಿಗಾಗಿ ನಮ್ಮ ಜೊತೆಯಲ್ಲೇ ಇರಿ. ಜಾಗೃತೆಯಿಂದಿರಿ. ಧನ್ಯವಾದಗಳು.